ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಚುರುಮುರಿ ಸುಶೀಲ ಮಾಡೋದ ನೋಡೋಣ ಬರ್ರಿ. ಸುಶೀಲ ಮಾಡಲಿಕ್ಕೆ 2 ಸೇರು ಚುರುಮುರಿ ತೊಗೊಂಡೇನಿ. ಕೆ ಜಿ ಲೆಕ್ಕಲೆ ಆದರೆ ಪಾವು ಕೆ ಜಿ ಸ್ವಚ್ಛಂಗೆ ತೊಳ್ಕೊಬೇಕು. ಯಾಕಂದ್ರೆ ಧೂಳದು ಇರ್ತದೆ, ಹುರಿಯಾಗ ಧೂಳು ಇರ್ತದೆ. ಸ್ವಲ್ಪ ಹೆಚ್ಚು ನೀರು ಹಾಕ್ಕೊಂಡು ತೊಳ್ಕೊಬೇಕು. ಎಲ್ಲ ಹಿಂಡಿ ತೊಗೋಬೇಕು. ಅದು ನೀರೆಲ್ಲ ನೀರು ಹಾಕುವಾಗ್ದಾರೆ ಹೆಚ್ಚು ಹಾಕ್ಕೋಬೇಕು. ಎಲ್ಲ ಹಿಂಡಿ ತೊಗೋಬೇಕು. ಅದೆಲ್ಲ ಉಳಿದದ್ದು ಚಾಳಿಗೆಲ್ಲಿ ತಗೊಳ್ಳೋದು, ಯಾಕಂದ್ರೆ ಕೈಯಾಗ ಸಿಗಂಗಿಲ್ಲ. ನೀರೆಲ್ಲ ಪ್ರೆಸ್ ಮಾಡಿ ಹಿಂಡ್ಕೋಬೇಕು. ನೋಡಿರಿ, ಎಲ್ಲ ಎಷ್ಟು ಸ್ವಚ್ಛ ಅದು. ಇವೆಲ್ಲ ಹೊಡ್ಕೋಬೇಕು, ಯಾಕಂದ್ರೆ ಅಂಟ್ಕೊಂಡಿರ್ತಾವೆ ಚುರುಮುರಿ. ದೋಸೆನ ಈ ಕಡೆ ರೆಡಿ ಮಾಡ್ಕೋತೀನಿ. ಶೇಂಗಾ ಪುಟ್ಟಣಿ ಸಾರು ರುಬ್ಕೋತೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತೊಗೊಂಡೇನಿ. ಇದು 3-4 ಜನಕ್ಕೆ ಆಗ್ತದೆ. ಎಲ್ಲ ಈರುಳ್ಳಿನ ಹೊಡ್ಕೋಬೇಕು. ಅದು ಕಟ್ ಮಾಡಿದ ಬಳಿಕ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಲಿಕತ್ತೀನಿ. ಕ್ರಾಸ್ ಕಟ್ ಮಾಡ್ಕೊಲಿಕತ್ತೀನಿ, ಯಾಕಂದರೆ ಚೆಂದ ಕಾಣಿಸ್ತದೆ. ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಅಲ್ಲ ತುರ್ಕೋತೀನಿ. ಹಸಿ ಶುಂಠಿ, ಒಗ್ಗರಣೆ, ಜೀರಿಗೆ, ಸಾಸಿವೆ, ಅರಿಶಿನ ತೊಗೊಂಡೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒಂದು 3-4 ಸ್ಪೂನ್ ಹಾಕ್ಕೊಂಡೀನಿ. ಶೇಂಗಾ ಒಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೋತೀನಿ. ಮೊದಲು ಚಲೋದಂಗೆ ಶೇಂಗಾ ಹುರ್ಕೋಬೇಕು. ಕಚ್ಚಾ ಇರಬಾರ್ದು, ಹೆಚ್ಚು ಹೊತ್ತಬಾರ್ದು. ಸಾಸಿವೆ ಹಾಕ್ಕೊಲಿಕತ್ತೀನಿ. ಶೇಂಗಾ ಹುರಿದ್ಬಿಡಕ್ಕೆ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಹಾಕ್ಕೋತೀನಿ. ಈರುಳ್ಳಿ ಹಾಕ್ಕೋತೀನಿ. ಚಲೋದಂಗೆ ಹುರ್ಕೋಬೇಕು ಈರುಳ್ಳಿನೂ. ಎಲ್ಲ ಜಜ್ಜಿದ್ದು ಹಾಕ್ಕೋತೀನಿ. ಎರ್ದದ್ದು ಕರಿಬೇವು ಹಾಕ್ಕೊಲಿಕತ್ತೀನಿ. ಒಂದು ಹೆಸರು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಹಿಂಗೆ ಹಾಕ್ಕೊಂಡ್ರೆ ರುಚಿ ಭಾಳ ಆಗ್ತದೆ. ಅರಿಶಿನ ಸ್ವಲ್ಪ ಹಾಕ್ಕೋತೀನಿ. ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಲಿಕತ್ತೀನಿ. ಅಗದಿ ಈಜಿರಿ ಇದು ಮಾಡೋದು. ನೋಡ್ರಿ, ಹತ್ರ ಹಾಕ್ಕೊಲಿಕತ್ತೀನಿ. ಚುರುಮುರಿ ತೊಳೆದದ್ದು ಚೆಂದಂಗೆ ಹುರ್ಕೋಬೇಕು. ಅದನ್ನು ಹುರಿದು ಚುರುಮುರಿ ಇರ್ತಾವೆ, ಒಗ್ಗರಣೆ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಥರ ಹುರ್ಕೋಬೇಕು, ಕೈ ಬಿಡಲ್ದು. 1-2 ನಿಮಿಷ. ಒಂದು ಸ್ವಲ್ಪ ಚಹಾ ಸಕ್ಕರೆ ಹಾಕ್ಕೊಲಿಕತ್ತೀನಿ. ಒಂದು ಅರ್ಧ ಸ್ಪೂನು. ರುಬ್ಬಿದ್ದು ಪುಟಾಣಿ ಹಿಟ್ಟು 1 ಸ್ಪೂನ್ ಹಾಕ್ಕೊಲಿಕತ್ತೀನಿ. ದೊಡ್ಡ ಸ್ಪೂನ್ಲೆ ರುಚಿನೂ ಬರ್ತದೆ. ಎಣ್ಣೆ ಅಂಶನೂ ಅದ್ರೊಳಗೆ ಹೀರ್ಕೋತೈತಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಲಿಕತ್ತೀನಿ, ಕಟ್ ಮಾಡಿದ್ದ. ಮೇಲ್ಗಡೆ ಸ್ವಲ್ಪ ಲಿಂಬೆಹಣ್ಣು ಹಿಡ್ಕೋತೀನಿ. ಭಾಳ ಈಜಿರಿದು, ರುಚಿನೂ ಭಾಳ ಆಗ್ತದೆ. ಸಲ ಮಾಡಿ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.